ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ, ಹಾಗೆ ಅದನ್ನ ನಿಮ್ಗೆ ಹತ್ರ ಶೇರ್ ಮಾಡ್ತೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಕೊನೆವರೆಗೂ ವ್ಲಾಗ್ ನೋಡಿ. ಇವತ್ತು ಸೋಮವಾರ, ಮನೆ ಸ್ವಲ್ಪ ನಿನ್ನೆ ಬರ್ತಿದ್ದಾಗೇನೆ ಸ್ವಲ್ಪ ಟಯರ್ಡ್ ಫೀಲ್ ಆಯಿತು. ನೈಟು ಒಂದು 8 ಗಂಟೆಗೆಲ್ಲ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದು ಯೂಶುವಲಾಗಿ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಮಗನ್ನ ಅವನಿಗೆ ಸ್ಕೂಲಿಗೆ ಕಳಿಸೋದ್ರೊಳಗೆ 7:30 ಆಗೋಗುತ್ತೆ. ಸೊ ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಸ್ವಲ್ಪ ಹೇರ್ ಕೇರ್ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ, ನನಗೆ ಹೇರ್ ಕಟ್ ಮಾಡಿಸಿದ್ಮೇಲೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಾ ಬಂತು. ನಾನು ನಮ್ಮ ಆಂಟಿ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ನಿನ್ನೆ ನಮ್ಮ ಆಂಟಿ ಒಬ್ರು ಬಂದಿದ್ರು. ಸೊ ಅವ್ರ ಹತ್ರ ಈ ಥರ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ನನಗೆ ಇಲ್ಲೆಲ್ಲ ಕೂದಲು ಜಾಸ್ತಿ ಉದುರೋಗ್ತಾ ಇದೆ ಅಂತ ಅವ್ರು ಹೇಳಿದ್ರು. ಅಗಸೆ ಬೀಜ ಇರುತ್ತೆ ಅಲ್ವಾ, ಅದನ್ನ ನೀರಿನಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ಲೋಳೆ ಥರ ಬರುತ್ತೆ, ಅದನ್ನ ಹಚ್ಕೋ ಅಂತ ಹೇಳಿ. ಅದನ್ನ ಹಚ್ಚೋದು ಸಾಫ್ಟ್ ಆಗೋದಕ್ಕೆ ಅಲ್ವಾ. ಯೂಶುವಲಾಗಿ ನಾನು ಅನ್ಕೊಂಡಿದ್ದು ಅದನ್ನ ಹಚ್ಚೋದು ತಂಪಾಗೋದಕ್ಕೆ, ತುಂಬ ಚೆನ್ನಾಗಿ. ಕೆಲವೊಬ್ಬರಿಗೆ ತುಂಬ ಹೀಟ್ ಫಾರ್ಮ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡ್ತಾರೆ, ಹೀಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹಾಗೆ ಹೇರು ತುಂಬ ಸಾಫ್ಟ್ ಆಗೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಬಟ್ ನನಗೆ ಗೊತ್ತಿರಲಿಲ್ಲ ಹೇರ್ ಫಾಲ್ಗೂ ಇದನ್ನ ಯೂಸ್ ಮಾಡ್ತಾರೆ ಅಂತ. ನಮ್ಮ ಆಂಟಿ ಹೇಳಿದ್ಮೇಲೆ ಗೊತ್ತಾಯಿತು. ಸಿಕ್ಕಾಪಟ್ಟೆ ಒಳ್ಳೇದು. ಹೇರ್ ಫಾಲ್ ನಿನಗೆ ಜಾಸ್ತಿ ಆಗ್ತಿದೆ ಅಂದರೆ ನೀನು 2 ದಿನ 3 ದಿನಕ್ಕೆ ಒಂದ್ಸರಿ ಹಚ್ಕೊಂಡು ಸ್ನಾನ ಮಾಡ್ಕೊ. ತುಂಬಾ ಅಂದರೆ ತುಂಬಾ ಒಳ್ಳೇದು. ಬೆಳಗ್ಗೆ ಹೊತ್ತು ಇದನ್ನು ಹುರಿದು ಬಿಟ್ಟು ಒಂದು ಸ್ಪೂನಷ್ಟು ತಿಂದರೂ ಕೂಡ ತುಂಬಾ ಒಳ್ಳೇದು. ಸೊ ಅದಕ್ಕೋಸ್ಕರ ಇವತ್ತು ನಾನು ಅದನ್ನೇ ಮಾಡ್ಕೊತಾ ಇದ್ದೀನಿ. ಇನ್ನೂ ಕಾಯ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಅದನ್ನ ಬೇಯ್ತಾ 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 ಸ್ವಲ್ಪ ಲೋಳೆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಜಾಲರಿ ಇರುತ್ತೆ ಅಲ್ವಾ, ಸೊ ಅದರಲ್ಲೇ ನೀವು ಸೋಸ್ಕೊಬೋದು. 5 to 10 ಮಿನಿಟ್ಸ್ ಇದನ್ನ ಬೇಯಿಸ್ಕೋಬೇಕು, ಆವಾಗ ಲೋಳೆ ಬರುತ್ತೆ. ಹಿಂಗೆ ಸ್ಪೂನಲ್ಲಿ ಎತ್ತಿ ನೋಡಿದಾಗ ಗೊತ್ತಾಗುತ್ತೆ ಅದು ಲೋಳೆ ಥರ ಬರ್ತಾ ಇದೆಯಾ ಇಲ್ವಾ ಅಂತ. ಅಲ್ಲಿವರೆಗೂ ನಾವು ಹೀಗೆ ಬೇಯಿಸ್ತಾ ಇರಬೇಕು. ಸೊ ಆ ಬೀಜ ಏನಿದೆ, ಆ ಬೀಜನ ಹಾಕುವಂಥ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಬೀಜನೆಲ್ಲ ಸಪ್ರೇಟ್ ಮಾಡಿ, ಅದು ಲೋಳೆ ಹಂಗೆ ಏನಿರುತ್ತೆ ಅದನ್ನು ಮಾತ್ರ ಹೇರ್ಗೆ ಅಪ್ಲೈ ಮಾಡಬೇಕು. ಅಗಸೆ ಬೀಜ ವಾರಕ್ಕೆ 1 ಸರಿ ಅಥವಾ 2 ಸಾರಿ ನಾವು ಈ ರೀತಿ ಅದ್ರದ್ದು ಲೋಳೆ ಹಂಗೆ ಬರುವಂಥದ್ದನ್ನು ಹೇರ್ಗೆ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೇರ್ ಫಾಲ್ಗೂ ಒಳ್ಳೆಯದು ಅಂತ ಹೇಳಿದ್ದು ಕೇಳಿ ತುಂಬಾ ಖುಷಿ ಆಯಿತು. ಯಾಕಂದರೆ ಯಾವ ರೆಮಿಡಿ ಹಾಕೋಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿತ್ತು. ಕೆಲವೊಬ್ಬರು ಕೈಯಲ್ಲಿ ಕಟ್ ಮಾಡಿಸ್ಕೊಂಡಾಗ, ಯೂಶ್ವಲಾಗಿ ಪಾರ್ಲರ್ಗಳಲ್ಲೆಲ್ಲ ಕಟ್ ಮಾಡಿಸ್ಕೊಂಡಾಗ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಸ್ವಲ್ಪ ತಿಂಗಳುಗಳು. ಅದಾದಮೇಲೆ ಸರಿ ಹೋಗುತ್ತೆ. ಯಾಕಂದರೆ ಹೋದ ವರ್ಷವೂ ಕೂಡ ನಾನು ಹೇರ್ ಕಟ್ ಮಾಡಿಸ್ಕೊಂಡಾಗ ಇದೇ ಥರ ನನಗೆ ಪ್ರಾಬ್ಲಮ್ ಆಗಿತ್ತು. ಸೊ ಅದಾದಮೇಲೆ ನಾನು ಯಾವುದೇ ರೀತಿ ರೆಮಿಡೀಸ್ನ ಯೂಸ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಅದು 1-2 ತಿಂಗಳಾದಮೇಲೆ ಅದಾಗೆ ಸ್ಟಾಪ್ ಆಗಿ ಮತ್ತೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ರೀತಿ ಇರುತ್ತೆ. ಅಂದರೆ ಹೇರ್ ಫಾಲ್ ಆಗ್ತಾ ಇದ್ದಾಗ ಹೇರ್ ಯಾವುದೇ ಕಾರಣಕ್ಕೂ ಗ್ರೋತ್ ಆಗಲ್ಲ. ಸೊ ಹಾಗಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡಿಕೊಂಡ್ರೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ನಂದು ನತ್ತಿ ಭಾಗದಲ್ಲಿ ತುಂಬ ಅಂದರೆ ತುಂಬಾ ಉದುರೋಗ್ಬಿಟ್ಟಿದೆ. ಬಾಚ್ತಿದ್ದ ಹಾಗೆಯೇ ಸಿಕ್ಕಾಪಟ್ಟೆ ಕೈಗೆ ತುಂಬಾ ಬರುತ್ತೆ ಕೂದಲುಗಳು. ಸೊ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಮೆಹಂದಿದು ಸೊಪ್ಪು ಅಂದರೆ ಪೌಡರ್ ಬರುತ್ತೆ ಆರ್ಗ್ಯಾನಿಕ್ಕು, ಅದೆಲ್ಲನೂ ಹಾಕೋಬೇಡಿ. ಸೊಪ್ಪೇನಾದರೂ ಮೆಹಂದಿ ಸೊಪ್ಪು ಮನೆ ಹತ್ರನೇ ಏನಾದರೂ ಹಾಕ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಅಮ್ಮನ ಮನೆಯಲ್ಲಿದೆ, ಹೋಗಿ ತೊಗೊಂಡು ಬಂದಾಗ ನಿಮ್ಮ ಹತ್ರ ಆ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ಈ ಥರ ಏನೇನಾದ್ರೂ ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೇರ್ ಕೂಡ ತುಂಬಾ ಸಾಫ್ಟಾಗಿತ್ತು, ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಡೇಗೆ ಮತ್ತೆ ನಾವು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಯಾವುದೇ ರೆಮಿಡೀಸ್ನ ನಾವು ಕೂದಲಿಗೆ ಹಚ್ಕೊಂಡಾಗ ಬೆಳಗ್ಗೆಗೆ ಸ್ವಲ್ಪ ಆಯಿಲ್ ಹಾಕಿ ವಾಶ್ ಮಾಡ್ಕೊಳ್ಳಿ. ತುಂಬ ಹೆಲ್ತಿ ಆಗಿರುತ್ತೆ ಕೂದಲು ಅನ್ನೋ ಕಾರಣಕ್ಕೆ ಅಷ್ಟೇ. ಇನ್ನು ನಾನು ಸ್ನಾನ ಮಾಡೋದ್ರೊಳಗೆ ಸಾಯಂಕಾಲ ಆಗಿತ್ತು. ನಾನು ವಾರ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂದಲೆಲ್ಲನೂ ನೀಟಾಗಿ ಬಾಚ್ಕೊತಾ ಇದ್ದೆ. ಅಷ್ಟರಲ್ಲಿ ಮಗನೂ ಕೂಡ ಬಂದ. ಅವನಿಗೂ ಸ್ವಲ್ಪ ಕಾಫಿ ಟೀ ಅಂತ ಹೇಳಿಬಿಟ್ಟು ಮಾಡಿಕೊಟ್ಬಿಟ್ಟು ಅದಾದಮೇಲೆ ದೀಪ ಹಚ್ಚಿದೆ. ಸೊ ನೈಟು ನಾನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಜೋರಿತ್ತಲ್ಲ ಮಳೆ ಅವತ್ತು. ಇನ್ನು ನೆಕ್ಸ್ಟ್ ಡೇ ಕಾರ್ತಿಕ ಭಾನುವಾರನೇ ಮುಗೀತು. ಸೋಮವಾರ ತಿನ್ನೋದಿಲ್ಲ. ಮಂಗಳವಾರದ ದಿನ ನಾನ್ ವೆಜ್ ತೊಗೊಂಡು ಬಂದಿದ್ದರು ಮನೆಯವರು. ಎಷ್ಟೊತ್ತಿಗೆ ತಿಂತೀವೋ ಅನ್ನೋ ಹಂಗೆ ಆಗಿಬಿಡುತ್ತೆ. ಅಂದರೆ ಸ್ಟಾರ್ಟಿಂಗಿಂದ ಆ ಥರ ಏನೂ ಫೀಲಿಂಗ್ ಆಗಲಿಲ್ಲ. ಬಟ್ ಲಾಸ್ಟಲ್ಲಂತೂ
ಸ್ವಲ್ಪ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ವೆದರ್ ಕೂಡ ಹಾಗೇ ಇತ್ತಲ್ಲ, ಸೊ ಅವ್ರು ತರ್ತಿದ್ದ ಹಾಗೆಯೇ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಮಳೆ ಏನು ಅಷ್ಟಿಲ್ಲ, ಇವತ್ತು ನಾರ್ಮಲ್ ಆಗಿದೆ ವೆದರು. ಸೊ ಮಾಡೋದಕ್ಕೆ ಈಸಿ ಆಯಿತು. ನನಗೆ ಸ್ವಲ್ಪ ಹೊರಗಡೆ ಒಳಗಡೆ ಓಡಾಡ್ಕೋಬೇಕಾದ್ರೆ ಕಷ್ಟ ಆಗ್ತಿತ್ತು ಮಳೆ ಏನಾದ್ರು ಬರೋದಾದರೆ. ಸೊ ಇವಾಗ ನಾರ್ಮಲ್ ಆಗಿದೆ. ಇವತ್ತು ಮಟನ್ ಮತ್ತು ಚಿಕನ್ ಎರಡೂ ಕೂಡ ತೊಗೊಂಡು ಬಂದಿದ್ದರು. ಬಟ್ ಚಿಕನ್ನ ಸಂಜೆ ಮಾಡೋಣ ಅಂತ ಹೇಳಿ ಪೆಪ್ಪರ್ ಫ್ರೈ ಮಾಡಮ್ಮ ಅಂತ ಹೇಳ್ತಿದ್ದ. ಸೊ ಹಾಗಾಗಿ ಪೆಪ್ಪರ್ ಫ್ರೈ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಮಟನ್ ಸಾಂಬಾರು. ಮಟನ್ ಅಂತ ಅಂದರೆ ಏನು ಅಂದರೆ ಇಲ್ಲಿ ನಾಟಿ ಮರಿ ಅಂತ ಹೇಳ್ತಾರೆ ಅಲ್ವಾ, ಅಂದರೆ ಮನೆಯಲ್ಲೇ ಸಾಕಿರುವಂಥ ಮರಿಗಳು. ಸೊ ಅದನ್ನು ಕುಯ್ತಾರೆ ಹಳ್ಳಿ ಕಡೆ ಎಲ್ಲ. ಈ ಥರ ಏನಾದ್ರೂ ಕಾರ್ತಿಕ ಮಾಸ ಮುಗಿದ ಮೇಲೆ ಸೊ ಅಲ್ಲಿಂದ ತರಿಸ್ಕೊಂಡೆ. ಹಾಯ್ ಫ್ರೆಂಡ್ಸ್, ಎಸ್, ಇನ್ನು ನಾನ್ ವೆಜ್ ಎಲ್ಲ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಫೈನಲಿ ಓಕೆ. ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅವಾಗ ಹೇಳಿದ್ದೆ ನಿಮಗೆ. ಸೊ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿ. ಏನು ಅಂತ ಇವಾಗಲೇ ಟೈಟಲ್ ನೋಡಿರ್ತೀರ, ಗೊತ್ತಾಗಿರುತ್ತೆ. ಎಸ್, ಉಪ್ಪಿನ ದೀಪದ ಬಗ್ಗೆ. ನಾನು ಕಾರ್ತಿಕ ಮಾಸ ಏನಿತ್ತು ಆ 5 ವಾರಗಳು ಕೂಡ ನಾನು ಹಚ್ಚಿದೆ. ಶುಕ್ರವಾರ ಮಾತ್ರ ನಾನು ಉಪ್ಪಿನ ದೀಪನ ಹಚ್ಚಿದ್ದೆ ಸಂಕಲ್ಪ ಮಾಡಿಕೊಂಡು. ಹಾಗೆ ನನಗೆ ಕಮೆಂಟ್ ಬಂದಿದ್ದರಿಂದ ಹಾಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಯೂಟ್ಯೂಬಲ್ಲಿ ತೆಗೆದುಬಿಟ್ರೆ ಸೊ ಹಚ್ಚೋದು ಒಳ್ಳೆಯದಾ ಹಚ್ಚೋದು ಕೆಟ್ಟದಾ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಜನರಲ್ಲಿ ಇರುತ್ತೆ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನಗೆ ಕಮೆಂಟ್ ಬಂದಿತ್ತು, ಉಪ್ಪಿನ ದೀಪ ಹಚ್ಚುತ್ತಾ ಇದ್ದೀರಲ್ಲ, ನಿಮಗೆ ಏನು ಅದರಿಂದ ಒಳ್ಳೇದಾಗಿದೆಯಾ ಅಂತ ಹೇಳಿಬಿಟ್ಟು. ಸೊ ನಾನು ಹೇಳೋದು, ಇವಾಗ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಮೊದಲು ಶೇರ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೆ ಅದು 5 ವಾರ ಏನು ಹಚ್ಚಿದ್ದೆ ಅಷ್ಟರೊಳಗೆ ನನಗೆ ಅದು ಈಡೇರಲಿಲ್ಲ. ಸೊ ಆ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಲ್ವಾ, ಇವಾಗ ಮೊದಲನೇ ದಿನ ನಾವು ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಸಂಕಲ್ಪ ಮಾಡಿಕೊಂಡು ಆನಂತರ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಆದರೆ ಇಷ್ಟು ವಾರಗಳ ಕಾಲನೇ ಆಗಬೇಕು ಅಂತ ರೂಲ್ಸ್ ಏನಿಲ್ಲ. ಅದು ಇವಾಗ ನಾವು ಕೇಳ್ಕೊಂಡಿರೋವಂಥದ್ದು ಸ್ವಲ್ಪ ಕೆಲಸಗಳು ತಡವಾಗುತ್ತೆ ಅಂತ ನಮಗೆ ಗೊತ್ತಿದ್ರೂ ಕೂಡ ನಾವು ಕೇಳ್ಕೊತೀವಿ ಅಂತ ಅಂದಾಗ ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಬಟ್ ನಾವು ಮಾಡೋ ಕೆಲಸಕ್ಕೆ ಅದಕ್ಕೆ ಫಲ ಸಿಗುತ್ತೆ ಅಂತ ತುಂಬ ಜನ ಹೇಳಿರೋದನ್ನ ಕೇಳಿರ್ತೀರ ಅಲ್ವಾ. ಅದೇ ರೀತಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಉಪ್ಪಿನ ದೀಪ ಹಚ್ಚಿದ ತಕ್ಷಣ ಕೆಟ್ಟದಾಗುತ್ತೆ ಅನ್ನೋದು ಸುಳ್ಳು. ಯಾಕಂದರೆ ಇವಾಗ ಲಕ್ಷ್ಮಿ ಅಂತ ಅಂದರೆ ಕವಡೆ ಇಷ್ಟ ಆಗುತ್ತೆ ಲಕ್ಷ್ಮಿಗೆ, ಗುಲ್ಗಂಜಿ ಇಷ್ಟ ಆಗುತ್ತೆ ಅಂತ ಹೇಳೋದನ್ನು ನಾವೆಲ್ಲ ಕೇಳಿದ್ದೀವಿ. ಅದೆಲ್ಲ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಸಮುದ್ರದಲ್ಲಿ ಅದೆಲ್ಲ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಉಪ್ಪು ಕೂಡ ಸಮುದ್ರದಲ್ಲೇ ಸಿಗುವಂಥದ್ದು. ಉಪ್ಪಿನ ದೀಪ ಹಚ್ಚೋದ್ರಿಂದ ಯಾವುದೇ ರೀತಿ ಕೆಟ್ಟದ್ದು ಆಗೋದಿಲ್ಲ. ಆ ಥರ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಏನಾದ್ರೂ ಸೊ ಇದ್ದಕ್ಕಿದ್ದಾಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು, ಇಲ್ಲ ಮಕ್ಳುಗಳು ಹುಷಾರು ತಪ್ಪೋದು, ಬೇರೆ ಏನಾದರೂ ನಾರ್ಮಲ್ ಡೇಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಅನ್ನಿಸ್ತಿದೆ ಅಂತ ಆದರೆ ತಪ್ಪರ್ಕೆ ಕಟ್ಬಿಟ್ಟು ಬಿಟ್ಬಿಡಿ, ಏನಾಗೋದಿಲ್ಲ. ಬಟ್ ಈ ಕನ್ಫ್ಯೂಷನ್ಸ್ ಮಧ್ಯೆ ನೀವು ದೀಪ ಹಚ್ಚೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಏನೇ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ಅಂದರೆ ಅದಕ್ಕೆ ಆದಂಥ ನಿಯಮಗಳಿರುತ್ತೆ. ಯಾರೋ ಒಬ್ಬರು ಹೇಳ್ತಾರೆ ನೀನು ಇದು ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಕನ್ಫ್ಯೂಷನ್ಸ್ ಆಗ್ತೀರಾ. ಆ ಥರ ಕನ್ಫ್ಯೂಷನಲ್ಲಿ ದೀಪನ ಹಚ್ಚೋದಕ್ಕೆ ಹೋಗಬೇಡಿ, ಅದಕ್ಕೆ ಯಾವುದೇ ರೀತಿ ಫಲ ಸಿಗೋದಿಲ್ಲ. ನನಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲಿಲ್ಲ. ಕರೆಕ್ಟಾಗಿ ಅದನ್ನು ಫಾಲೋ ಮಾಡಬೇಕು. ನಾವು ಉಪ್ಪಿನ ದೀಪ ಅಂತ ಅಂದರೆ ಅದನ್ನು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ಯಾಕಂದರೆ ಪ್ರತಿ ಶುಕ್ರವಾರ ನಾವಿವಾಗ ಗುರುವಾರನೂ ವಾರ ಮಾಡ್ತೀವಿ, ಗುರುವಾರನೂ ಮನೆ ಹೊರಿಸ್ಕೊತೀವಿ. ಹಂಗಂತ ಶುಕ್ರವಾರ ಹೊರಿಸ್ದೇ ಇರೋ ಆಗಿಲ್ಲ. ಯಾಕಂದರೆ ಉಪ್ಪಿನ ದೀಪ ಏನಿದೆ, ಸೊ ಆ ಉಪ್ಪಿನ ದೀಪನ ನಾವು ಸ್ಪೆಷಲಾಗಿ ಲಕ್ಷ್ಮೀ ದೇವಿಗೆ ಅಂತ ಹಚ್ಚುತ್ತಾ ಇದ್ದೀವಿ ಅಂತ ಅಂದರೆ ಸೊ ನಾರ್ಮಲ್ ವಾರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ಸೊ ಬೆಳಗ್ಗೆನೇ ಎದ್ದು ಮತ್ತೆ ಮನೆಯೆಲ್ಲನೂ ನೀಟಾಗಿ ಶುದ್ಧಿ ಮಾಡಿಕೊಂಡು, ಅಂದರೆ ಮನೆಯೆಲ್ಲನೂ ಹೊರಿಸ್ಕೊಂಡು ಆ ನಂತರ 5:15 ಕರೆಕ್ಟಾಗಿ 5:15 5:45 ಒಳಗೆ ನೀವು ದೀಪನ ಹಚ್ಚಬೇಕಾಗುತ್ತೆ. ಸೊ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. 6 ಗಂಟೆ ನಂತರ ಹಚ್ಚಬಾರ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಪೂಜೆಗಳನ್ನ ಮಾಡಿದ್ರೂ ಕೂಡ ಸಿಂಪಲಾಗಿ ಇವಾಗ ನಾರ್ಮಲಾಗಿ ನಾವು ಮನೆಯಲ್ಲೇ ಪೂಜೆನ ಮಾಡ್ತೀವಿ ಅಂತ ಅಂದರೂ ಕೂಡ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ 5 ವಾರಗಳ ಕಾಲ ಏನು ಹಚ್ಚಿದ್ದೀನಿ ದೀಪನ, ಅದು ಕಂಟಿನ್ಯೂಸ್ ಆಗಿ ನಾನು 3 ಗಂಟೆ ರಾತ್ರಿಗೆ ಎದ್ದೇಳ್ತಾ ಇದ್ದೆ. ಯಾಕಂದರೆ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ನಮ್ಮದು ಕ್ಲೀನ್ ಮಾಡಿ, ಅಂದರೆ ಹಿಂದಿನ ದಿನವೇ ಎಲ್ಲ ನೀಟಾಗಿ ಕ್ಲೀನ್ ಆಗಿರುತ್ತೆ. ಯಾಕಂದರೆ ಗುರುವಾರನೂ ನಾನು ವಾರ ಮಾಡೋದ್ರಿಂದ ಗುರುವಾರನೂ ಮನೆಯೆಲ್ಲ ಹೊರಿಸ್ಕೊಂಡಿರ್ತೀನಿ.
ಬಟ್ ಮನೆ ಹೊರಿಸೋದು ಮಾಮೂಲಿ ಕಸ ಗುಡಿಸ್ಕೊಳ್ಳೇಬೇಕು, ಮನೆ ಹೊರಿಸಲೇಬೇಕಲ್ವಾ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ 3 ಗಂಟೆಗೆ ಎದ್ದು ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ಬಟ್ ನಾನು ಅದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ. ನಾನು ಯಾವುದೂ ಅಷ್ಟೇ, ನನಗೆ ಗೊತ್ತಿದೆ, ನಾನು ಹೇಳ್ಕೋಬೇಕು ಅಂತ ಏನಿಲ್ಲ, ನನಗೆ ಗೊತ್ತಿರಲ್ಲ. ಸೊ ಇನ್ನೊಬ್ಬರಿಂದ ತಿಳ್ಕೊಂಡೆ ನಾನು ಕೂಡ ಪೂಜೆ ಮಾಡೋದು. ಹಾಗಾಗಿ ಸೊ ನನಗೆ ಹೇಗೆ ಅನಿಸುತ್ತೆ ಪೂಜೆ ಪುನಸ್ಕಾರಗಳಲ್ಲಿ, ಸೊ ಆ ರೀತಿ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ಇನ್ನೊಬ್ಬರ ಮೇಲೆ ಏರೋದಕ್ಕೆ ಹೋಗಲ್ಲ, ಈ ರೀತಿಯೇ ಮಾಡಬೇಕು, ಈ ರೀತಿಯೇ ಬಿಡಬೇಕು ಅಂತ ಹೇಳೋದಕ್ಕೆ ಹೋಗಲ್ಲ. ನಾನು ಅದಕ್ಕೆ ಯಾವುದನ್ನು ಕೂಡ ಪೂಜೆ ಬಗ್ಗೆ ಆಗಿರ್ಬೋದು, ಮತ್ತೊಂದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ನಾನು ಆದಷ್ಟು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಬಟ್ ಇದರಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಸೊ ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿದ್ದು ಅಷ್ಟೇ. ಪೂಜೆ ಮಾಡಿದ ತಕ್ಷಣ ನಮಗೆ ಫಲ ಸಿಗಬೇಕು ಅಂತ ಏನೂ ಇಲ್ಲ, ಅದಕ್ಕೆ ಆದಂಥ ಟೈಮ್ ಇರುತ್ತೆ. ಸೊ ನಮಗಿಂಥದ್ದು ಸಿಗಲೇಬೇಕು ಅಂದರೆ ಖಂಡಿತವಾಗ್ಲೂ ನಾವು ಪೂಜೆ ಮಾಡದೇ ಇದ್ರೂ ಕೂಡ ದೇವ್ರು ನಮಗೆ ಕೊಟ್ಟೇ ಕೊಡ್ತಾನೆ. ಏನೋ ಒಂದು ನಂಬಿಕೆಯಿಂದ ನಾವು ನಮ್ಮ ಒಂದು ಆತ್ಮತೃಪ್ತಿಗೋಸ್ಕರ ಆವಾಗ ಇದಾಗಲಿಲ್ವಲ್ಲ ಕೆಲಸ, ಇದಾಗಲಿಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡಾಗ ಸ್ವಲ್ಪ ದೀಪ ಹಚ್ಚೋದ್ರಿಂದ ಈ ರೀತಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಆ ರೀತಿ ಪೂಜೆ ಮಾಡಬೇಕಷ್ಟೇ. ಯಾಕಂದರೆ ದೇವರು ಆಲ್ರೆಡಿ ನಮಗೇನು ಬೇಕು ಬೇಡ ಅನ್ನೋದನ್ನು ಡಿಸೈಡ್ ಮಾಡಿರ್ತಾರೆ. ಯಾವ ಟೈಮಿಗೆ ಕೊಡಬೇಕು, ಯಾವ ಟೈಮಿಗೆ ಕೊಡಬಾರ್ದು ಅದನ್ನು ಕೂಡ ಡಿಸೈಡ್ ಆಗೋಗಿರುತ್ತೆ. ಸೊ ನಾವೇನೋ ಪೂಜೆ ಮಾಡಿದ್ವಿ ಅಂದ ತಕ್ಷಣ ಅದು ಜಾಸ್ತಿ ಏನು ಆಗಿಬಿಡೋದಿಲ್ಲ ಅಥವಾ ಕಡಿಮೆನೂ ಏನು ಆಗೋದಿಲ್ಲ. ಸೊ ನಿಮಗೆ ಉಪ್ಪಿನ ದೀಪದ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಹಚ್ಚಬೇಕು ಅಂತ ಅಂದರೆ ಖಂಡಿತ ಹಚ್ಚಿ. ಯಾಕಂದರೆ ಉಪ್ಪಿಂದ ಮಕ್ಕಳುಗಳಿಗೆ ದೃಷ್ಟಿ ತೆಗಿತೀವಿ, ಉಪ್ಪಿಂದ ಮೂಲೆಗೆ ಉಪ್ಪನ್ನ ಹಾಕಿ ಇಡ್ತೀವಿ. ಅದಾದಮೇಲೆ ಮನೆ ಕೂಡ ಹೊರಿಸ್ಬೇಕಾದ್ರೆ ಉಪ್ಪನ್ನ ಬಳಸ್ಕೊಂಡು ಮನೇನ ಹೊರಿಸ್ಕೊಂಡ್ರೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಸೊ ಈ ರೀತಿ ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ, ಉಪ್ಪನ್ನ ಒಂದು ಮಣ್ಣಿಂದು ಬೌಲ್ಗೆ ಹಾಕಿಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟದ್ದು ಆಗಲ್ಲ. ಯಾಕಂದರೆ ಮನೇಲಿರುವಂಥ ನೆಗೆಟಿವಿಟಿ ಎಲ್ಲನೂ ಕೂಡ ಅದನ್ನು ಶೇಖರಣೆ ಮಾಡಿಕೊಳ್ಳುತ್ತೆ. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಬಟ್ ಅದನ್ನು ಹಚ್ಚಬೇಕಾದ್ರೆ ತುಂಬಾ ರೂಲ್ಸ್ನ ಫಾಲೋ ಮಾಡಬೇಕು. ಹಿಂದಿನ ದಿನ ನಾನ್ ವೆಜ್ ತಿಂದಿರೋ ಹಾಗಿಲ್ಲ, ಅವತ್ತಿನ ದಿನವೂ ಅಂದರೆ ದೀಪ ಹಚ್ಚೋ ದಿನವೂ ನಾನ್ ವೆಜ್ ತಿನ್ನಬಾರ್ದು, ಅವತ್ತು ಬೆಳಗ್ಗೆನೂ ಕೂಡ ನಾನ್ ವೆಜ್ ತಿನ್ನಬಾರ್ದು. ಬೆಳಗ್ಗೆ ಆದಷ್ಟು ಮನೇನ ಮತ್ತೆ ಅಂದರೆ ಮನೇನ ಬೆಳಗ್ಗೆಗೆ ಎದ್ದು ಹೊರಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಶನಿವಾರ ಮಾಮೂಲಿ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ಸೊ ದೇವರಿಗೆ ಕೈ ಮುಗಿದು ಆ ದೀಪನ ಏನು ಉಪ್ಪಿಂದು ಬೌಲ್ ಇಟ್ಟಿರ್ತೀವಿ ಅದನ್ನು ಎತ್ಬಿಟ್ರೆ ಸೊ ಅಲ್ಲಿಗೆ ನಮ್ಮದು ಪೂಜೆ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಅದನ್ನು ಒಂದು ಬೌಲ್ಗೆ ನೆನೆಸ್ಬಿಟ್ಟು ಅದನ್ನು ಪೂರ್ತಿ ಕರಗೋ ಹಾಕಿಬಿಟ್ಬಿಟ್ಟು ಸಿಂಕಲ್ಲಿ ಊದ್ಬಿಡಬೇಕು. ಸಿಂಕಲ್ಲೇ ಊದ್ಬಿಟ್ರೆ ಒಳ್ಳೆಯದು. ಸೊ ಮರಗಿರಗಳಿಗೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ನೆಗೆಟಿವಿಟಿ ಎಲ್ಲನೂ ಕೂಡ ಆ ಎನರ್ಜಿ ಎಲ್ಲನೂ ಎಳ್ಕೊಂಡಿರುತ್ತೆ. ಸೊ ಮರಗಳಿಗೆ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನೀವು ಸಿಂಕಲ್ಲೇ ಬಿಟ್ಬಿಟ್ರೆ ಒಳ್ಳೆಯದಾಗುತ್ತೆ ಅಷ್ಟೇ. ಇಷ್ಟನ್ನ ಹೇಳ್ಬೋದು. ಸೊ ನನಗೆ ಅದೇ ಹೇಳಿದ್ನಲ್ಲ, ಈ ವರ್ಷದಲ್ಲಿ 2 ಸರಿ ನಾನು 5 ದಿನ ಉಪ್ಪಿನ ದೀಪನ ಸಂಕಲ್ಪ ಮಾಡ್ಕೊಂಡು ಹಚ್ಚಿದ್ದೆ. ಎಲ್ಲದಕ್ಕೂ ಒಂದು ಕಾಲ ಅಂತ ಬರಬೇಕು. ಕಾಲ ಕೂಡಿ ಬಂದ್ರೇ ನಮಗೆ ಅದ್ರ ಫಲ ಸಿಗೋದು, ಅಲ್ಲಿವರೆಗೂ ಫಲ ಸಿಗೋದಿಲ್ಲ. ಸೊ ನನಗೇನಿಲ್ಲ, ಮಾಡಿದೆ ಅನ್ನೋ ತೃಪ್ತಿ ಇದೆ. ಹಾಗೆಯೇ ಬೆಳಗ್ಗೆ 5:30, 5:45 ಟೈಮ್ನಲ್ಲಿ ದೀಪ ಹಚ್ಚಿದ್ರೆ ಅವತ್ತಿನ ದಿನ ಎಲ್ಲ ಎಷ್ಟು ಫ್ರೆಶ್ನೆಸ್ ಇರುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಉಪ್ಪಿನ ದೀಪ ಹಚ್ಚೋರು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ಸಲ್ಲಿ ಹಚ್ಚೋದಕ್ಕೆ ಹೋಗಬೇಡಿ. ಅದ್ರದ್ದು ರೀತಿ ನೀತಿಗಳನ್ನ ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ಹಚ್ಚಿ. ಅಕಸ್ಮಾತ್ ನೀವು ಹಚ್ಚಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಯಿತು, ಕ್ರಿಯೇಟ್ ಆಗ್ತಾಯಿದೆ ಆ ರೀತಿ ಅಂತ ಅಂದರೆ ಸೊ ನೀವು ಲಕ್ಷ್ಮೀ ದೇವಿಗೆ ಒಂದು ತಪ್ಪರ್ಕೆ ಕಟ್ಬಿಟ್ಟು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ರು ನಡೆಯುತ್ತೆ, ಏನು ತೊಂದರೆ ಆಗೋದಿಲ್ಲ ಅಂದ್ಕೊತೀನಿ. ಬಟ್ ನಾನು ಯಾವತ್ತೂ ಆ ರೀತಿ ಮಾಡಿಲ್ಲ. ಸೊ ಹಚ್ಚಬೇಕು ಅಂತ ಮನಸ್ಸು ಮಾಡಿದ್ಮೇಲೆ ಅದನ್ನು ಒಳ್ಳೆಯದೋ ಕೆಟ್ಟದೋ ಅದನ್ನು ಪೂರ್ತಿ ಮಾಡಿಬಿಡಬೇಕು. ಸೊ ಅದನ್ನು ಕೆಟ್ಟದ್ದು ಆಗ್ತಾಯಿದೆ ಅಂತ ಮಧ್ಯದಲ್ಲಿ ಬಿಡೋದು ಆ ರೀತಿ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೇನಾದರೂ ಇರೋದಾದರೆ ಹಚ್ಚೋ ಅವಶ್ಯಕತೆಯೇ ಇರೋದಿಲ್ಲ. ಕೆಲವೊಬ್ಬರು ಅದನ್ನು ಐಶ್ವರ್ಯ ದೀಪ ಅಂತಲೂ ಕೂಡ ಹೇಳ್ತಾರೆ. ಈ ಉಪ್ಪಿನ ದೀಪ ಏನು ಹಚ್ಚುತ್ತೀವಿ ಅದನ್ನು ಐಶ್ವರ್ಯ ದೀಪ ಅಂತಲೂ ಕೂಡ ಕರೀತಾರೆ. ಸೊ ಹೇಳಬೇಕು ಅಂತಂದರೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ 3% ಅದರಿಂದ ಒಳ್ಳೆಯದಾಗಿದೆ ಅಂತಲೇ ಹೇಳಿದ್ದಾರೆ. ಇನ್ನು ಕೆಲವೊಬ್ಬರು 1% ಅದರಿಂದ ಕೆಟ್ಟದಾಗಿದೆ ಅಂದಿದ್ದಾರೆ. ಬಟ್ ನನಗೆ ಯಾವುದು ಕೆಟ್ಟದಾಗಿಲ್ಲ. ನಾವು ನಾರ್ಮಲಾಗಿ ಏನು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಸೊ ಅದೇ ಇದೆ. ಯೂಶ್ವಲಾಗಿ ನಾನು 5 ವಾರ ಏನು ಮಾಡಿದ್ದೆ ಪೂಜೆನ, ಅದರಿಂದ ನನಗೆ ಯಾವುದು ಕೂಡ ಕೆಟ್ಟದ್ದು ಆಗಿಲ್ಲ, ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಸೊ ನಾನೇನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದು ಸದ್ಯಕ್ಕೆ ಆಗಿಲ್ಲ ಅಷ್ಟೇ.
ಬಟ್ ಮುಂದೊಂದು ದಿನ ಆಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ. ಸೊ ಆ ನಂಬಿಕೆ ಇಟ್ಟು ಯಾವತ್ತೂ ದೇವರ ಪೂಜೆನ ಮಾಡಿ ಅಷ್ಟೇ ಹೇಳೋದು. ಓಕೆನಾ? ಸೊ ಓಕೆ, ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ವ್ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.